ಪ್ರಶ್ನೆ. 10 ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರುವುದು ಪ್ರತಿನಿತ್ಯ ನ್ಯಾಯ, ನೀತಿ, ಧರ್ಮ. ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಈ ಮಾತೇಶ್ವರಿಗೆ ಬೇಕಾಗಿರುವ ಪ್ರತಿನಿತ್ಯ ಹೆಂಡ, ಕಂಡ 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 ಯೌವನದ ಹೆಣ್ಣುಗಳು. ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕಬೇಕಾಗಿದ್ದು ಹೆತ್ತವರ ಕೀರ್ತಿ, ಅಂತರಂಗದಲ್ಲಿ ಬದುಕೋದು ಈ ಮಾತೇಶ್ವರ ಮಡಿಲಲ್ಲಿ ವಿಷಕೊಂಡ. ಮುರದಿಚ್ಚೆ ಅಂತ ನಡೆದರೆ ಮಹಾಂತೇಶ್, ನನ್ನಿಚ್ಚನ್ನು ತುಚ್ಚಾಗಿ ಕಂಡಿದ್ದೇನೆ ಜೊತೆ. ಅವರ ಬಾಳನ ನುಚ್ಚು ನೂರು ಮಾಡೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಏನಿಲ್ಲಮ್ಮ, ಮನೇಲಿ ಕೂತ್ಕೊಂಡು ತುಂಬಾ ಬೇಜಾರಾಯ್ತು, ಹಾಗಾಗಿ ಫ್ರೆಂಡ್ ಜೊತೆ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗಿದ್ದಮ್ಮ. ನೀನು ಬೆಂಗಳೂರಿಂದ ಬರೋದೇ 4 ದಿವಸ, 4 ತಾಸು ಕೂಡ ಮನೆಯಲ್ಲಿ ಇರೋದಿಲ್ವಲ್ಲೋ. ಅದು ಅಲ್ಲಿ ನಿಮ್ಮ ತಂದೆಯವರು ಮಾಂತ್ಯದಲ್ಲಿ ಕೇಳ್ತಾನೆ ಇರ್ತಾರೆ. ನೀನು ನೋಡಿದ್ರೆ 1 ದಿವಸನೂ ಮನೆಯಲ್ಲಿ ಇರೋದಿಲ್ಲ. ನೋಡು, ಇವತ್ತೆಲ್ಲೂ ಹೋಗ್ಬೇಡ, ಮನೆಯಲ್ಲೇ ಇಟ್ಕೊಂಡು ನಿಮ್ಮ ತಂದೆಯವ್ರ ಹತ್ರ ಸ್ವಲ್ಪ ನಾನು ಮಾತಾಡು. ಇದೇನಮ್ಮ, ಚಿಕ್ಕ ಮಗುಗೆ ಹಾಲು ಕೊಡೋ ರೀತಿಯಲ್ಲಿ ನನಗೆ ಹಾಲು ಕೊಡ್ಲಿಕ್ಕೆ ನೀ ತಿಳ್ಕೊಂಡಿರೋ ಹಾಗೆ ಈ ನಿನ್ನ ಮಗ ಮಾಂತೇಶ್ ಚಿಕ್ಕ ಮಗು ಅಲ್ಲಮ್ಮ, ಬೆಳಕಿನಿಂದ ಪ್ರಾಪ್ತ ವಯಸ್ಸಿಗೆ ಬಂದ ಮಗ. ಮಾಂತೇಶ, ಅಮ್ಮ, ಹಳೆದ ತಂದೆ ತಾಯಿಗಳಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅವರ ಪಾಲಿಗೆ ಇನ್ನೂ ಚಿಕ್ಕವರಪ್ಪ. ಅದಲ್ಲದೆ ನೀನು ಚಿಕ್ಕವನಿರುವಾಗ ಚೊಕ್ಕವಾಗಿ ಬೆಳೆಯಲಿ ಅಂತ ದಿನಾಲು ನಿನಗೆ ಹಾಲು ಕೊಡ್ತಾ ಇದ್ವಿ. ಅದೇ ರೂಢಿ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಅದಲ್ಲದೆ ಹೆತ್ತ ತಾಯಿಯಿಂದ ಹಾಲು ಕುಡಿದ್ರೆ ಅದೇನು ಕೆಡಕಲ್ಲ, ಒಳ್ಳೇದೇ ಅಪ್ಪ. ತಮ್ಮ ಹೆತ್ತ ಕರುಳಿನ ಪ್ರೀತಿ ತಿಳ್ಕೊಳ್ಳಾದೆ ಏನೇನೋ ಮಾತನಾಡ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಮ್ಮ. ಇನ್ಮೇಲೆ ನಾನು ಈ ಮನೆಗೆ ಬಂದಾಗೊಮ್ಮೆ ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮ ಕೈಯಾರೆ ಹಾಲು ಕುಡದೆ ಹೊರಗಡೆ ಹೋಗ್ತೀನಿ, ಆಯ್ತಾ? ಕೊಡಮ್ಮ ಹಾಲು. ನಿನ್ನೆ ರಾತ್ರಿ ನಾನು ಬರ್ಬೇಕಾದ್ರೆ ತುಂಬಾ ಟೈಮ್ ಆಗಿತ್ತು, ಹಾಗಾಗಿ ಅಪ್ಪ ನನ್ನ ಬಗ್ಗೆ ಏನಾದ್ರೂ ತಪ್ಪು ತಿಳ್ಕೊಂಡ್ರೇನಮ್ಮ? ನೀನು ಮಾಡಿದ ತಪ್ಪು ನಿಮ್ಮ ತಂದೆಯವರ ಕಣ್ಣಿಗೆ ಬಿದ್ರೆ ತಾನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅದು ಅಲ್ಲದೆ ನೀನು ಬರುವ ಸಮಯದಲ್ಲಿ ನಿಮ್ಮ ತಂದೆಯವರು ಮನೆಯಲ್ಲಿ ಇರ್ಲಿಲ್ಲ. ನೀನು ಕುಡಿದು ಓಡಾಡುತ್ತ ಬರೋದನ್ನು ಕಂಡು ನಾನೇ ನಿನ್ನ ಬೆಡ್ರೂಮ್ ಒಯ್ದು ಮಲಗಿಸಿದೆ. ನಿನ್ನ ಅರಿವು ನಿನಗಿರ್ಲಿಲ್ಲ. ಅದಲ್ಲದೆ ಈ ನಿನ್ನ ಕೆಟ್ಟ ಚಟ ನಿಮ್ಮ ತಂದೆಯವರ ಕಣ್ಣಿಗೆ ಬಿಡ್ಲಿಲ್ಲ. ಅದೇ ನಮ್ಮ ಪುಣ್ಯ. ಹೌದು ಮಗ, ನೋಡು, ಹೆತ್ತ ತಾಯಿಯಾಗಿ ನಿನಗೊಂದು ಒಳ್ಳೆ ಮಾತು ಹೇಳಿದ್ರೆ ನೆನಪಿನಲ್ಲಿ ಇಟ್ಕೊಳ್ಳಪ್ಪ. ನೀನು ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗನಪ್ಪ. 4 ಜನ ಹೌದು ಅಂತ ಅನಿಸ್ಕೊಳ್ಬೇಕೇ ವಿನಃ ಹೀನ ಕೆಲಸಕ್ಕೆ ಯಾವತ್ತೂ ಕೈ ಹಾಕಬಾರ್ದು. ಈ ವಯಸ್ಸಿನಲ್ಲಿ ಕುಡಿಯೋದು, ತಿನ್ನೋದು, ಜೂಜಾಡೋದು ಮಾಡಿದ್ರೆ ನಿನ್ನ ಜೀವನ ಅಂಧಪದಕ್ಕಿಳಿಯುವುದು. ನಿನಗೆ ದುರಂತ ತಪ್ಪಿದ್ದಲ್ಲ. ಈಗೇನಾಯ್ತು ಅಂತ ಈ ರೀತಿ ಕೂಗಾಡ್ತಾ ಇದೆಯಾ? ಈ ಕಲಿಯುಗದಲ್ಲಿ ಕುಡಿಯೋದು ದೊಡ್ಡ ಅಪರಾಧವೇ? ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತೆ. ದುಡ್ಡಿದ್ದು ದೊಡ್ಡವರು ಅನ್ಸ್ಕೊಂಡಿರೋ ನಾವು ಕುಡಿಯೋದ್ರಲ್ಲಿ ದೊಡ್ಡ ತಪ್ಪಲ್ಲ. ಹಾಗಂತ ನೀನು ತಿಳಿದುಕೊಂಡಿದೀಯಪ್ಪ, ನಾವು ತಿಳಿದುಕೋಬೇಕಲ್ಲ. ಮಾತೇಶ, ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಈ ಮನೆಯಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ತಪ್ಪು ಮಾಡಿ ಜಗದಲ್ಲಿ ಯಾರೇ ಇದ್ರು ಅವರಿಗೆ ಶಿಕ್ಷೆ ಖಂಡಿತ. ಅಂಥ ಮನೆತನಕ್ಕೆ ಹುಟ್ಟಿದ ನೀನು ತಪ್ಪು ಮಾಡಕೂಡದು. ತಪ್ಪು ಮಾಡಿದ್ರೆ ನಿನಗೆ ಗೊತ್ತು ತಪ್ಪಿದ್ದಲ್ಲ.
ನಿನ್ನ ಪ್ರೀತಿ ಅರಿಯಲಾರ್ದೆ ನಾನು ತಪ್ಪು ಮಾಡ್ಬಿಟ್ಟೆ. ಇನ್ನೊಂದ್ಸಲ ಇಂಥ ತಪ್ಪನ್ನ ನಾನು ಯಾವತ್ತೂ ಮಾಡೋದಿಲ್ಲ. ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗಿನ ಕೋಪ ಶಾಂತ ಆಗ್ಬೇಕಾದ್ರೆ ಈಗಿನ ಕೈಗಳಿಂದ ನಾನು ಬಾರಿಸ್ಬಿಡಮ್ಮ. ಏನಪ್ಪ ನೀನು ಇಷ್ಟೇನ ನಿನ್ನ ತಾಯಿನ ಅರ್ಥ ಮಾಡ್ಕೊಂಡಿತ್ತು? ಅದು ನಮ್ಮಿಬ್ಬರ ಗಂಡ ಹೆಂಡತಿ ಜೀವನಕ್ಕೆ ಇರೋನು ನೀನು ಒಬ್ಬನೇ ಮಗನಪ್ಪ. ಹೆಂಗಂದ್ರು ನೀನೆ, ಗಂಡಂದ್ರು ನೀನೆ. ನಿನ್ನಿಂದನೇ ನಮ್ಮ ಮನೆ ಬೆಳಗಬೇಕಪ್ಪ. ನೀನಂತ ಒಳ್ಳೆ ಮಗನಿಗೆ ಹೊಡೆದು ಶಿಕ್ಷೆ ಕೊಡುವಷ್ಟು ಹೀನ ಕೊಡದವಳು ನಾನಲ್ಲಪ್ಪ. ಏನು ಮಗ ಅಂತ ಒಂದು ನಾಲ್ಕು ಬುದ್ಧಿ ಮಾತು ಹೇಳಿದೆ, ತಪ್ಪು ತಿಳ್ಕೊಳ್ಬೇಡಪ್ಪ. ನೋಡು ಮಾತೇಶ, ನಿಮ್ಮ ತಂದೆಯವರು ನಿಷ್ಠಾವಂತರು. ನೀನು 100 ತಪ್ಪು ಮಾಡಿ ಬಂದ್ರು ಹಣದ ಕರಳು ಮುಚ್ಚಿ ಹಾಕುತ್ತೆ. ಆದ್ರೆ ನಿಮ್ಮ ತಂದೆಯವರು ಅಂಥವರಲ್ಲ, ಮಹಾ ನಿಷ್ಠಾವಂತರು. ದುಷ್ಟರನ್ನು ಕಂಡರೆ ಚಂಡ ಕಾಡ್ತಾರೆ, ಕಳ್ಳರನ್ನು ಕಂಡರೆ ಕೈ ಕಾಲು ಮುಚ್ಚುತ್ತಾರೆ, ಕೊಲೆಗಾರನ್ನು ಕಂಡರೆ ಕತ್ತನ್ನೇ ಕತ್ತರಿಸಿ ಹಾಕ್ತಾರೆ. ಅಂಥ ನಿಷ್ಠಾವಂತರ ಮನೆತನದಲ್ಲಿ ಹುಟ್ಟಿದ ನೀನು ಅಷ್ಟೇ ನಿಷ್ಠೆಯಿಂದ ಜೀವನ ಮಾಡ್ಬೇಕಪ್ಪ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ಈ ಮಾತುಗಳಿಂದ ನಾನು ಇವತ್ತು ಜ್ಞಾನೋದಯ ಆದ. ಅಮ್ಮ, ನಾನು ಇವತ್ತೇ ಬೆಂಗಳೂರಿಗೆ ಹೋಗ್ಬೇಕು. ಹಾಗಾಗಿ ನನ್ನ ಮುದ್ದು ಅಮ್ಮ ಅಲ್ಲ ನೀನು. ಕೊಟ್ಟೂರಲ್ಲ, ನನಗೆ ಖರ್ಚಿಗೆ ಗೊತ್ತಿಲ್ಲ. 50,000 ರೂಪಾಯಿ ಅಪ್ಪಾಜಿಗೆ. 50,000 ಆಯ್ತಾ? ಸ್ವಲ್ಪ ಕಡಿಮೆ. ಏನೋ ಮಾತೇಶ, ಬರೀ 50,000ವೇನಪ್ಪ? ನೋಡು, ನಿನಗೆ 1,00,000 ರೂಪಾಯಿ ಕೊಡ್ತೀನಿ ನಿಮ್ ತಂದೆ ಹೇಳಿ. ಆದ್ರೆ ನೀನು ಮಾತ್ರ ಕಲಿತು ದೊಡ್ಡ ವಿದ್ಯಾವಂತನ ಆಗ್ಬೇಕು ಅಷ್ಟೇ. ಸರಿ ಅಮ್ಮ, ಆಗ್ತೀನಿ. ತಾಯಿ ಮಗ ಸೇರ್ಕೊಂಡು ಯಾವುದೋ ಒಂದು ವಿಚಾರದಲ್ಲಿ ಇದೀರ ಅಂತ ಗೊತ್ತಾಯ್ತು. ಆ ವಿಚಾರ ಯಾವುದು ಅಂತ ನಾವು ಸ್ವಲ್ಪ ತಿಳ್ಕೊಳ್ಬೋದಾ? ಅದೇನಿಲ್ಲ ರೀ, ಮಾಂತೇಶ ಬೆಂಗಳೂರಿಗೆ ಹೋಗ್ಬೇಕಲ್ಲ, ಅಲ್ಲಿಗೆ ಖರ್ಚು ವೆಚ್ಚ ಬಹಳ. ಅದಕ್ಕಾಗಿ ಬಹಳ ಏನಿಲ್ಲ, ಒಂದು 50,000 ಬೇಕಂತೆ. 50,000 ಯಾಕೆ? 1,00,000 ಕೊಟ್ಟು ಕಳಿಸ್ತೇನೆ. ಇನ್ನೊಬ್ಬನೇ ಮಗ ತಾನೆ, ಅವ್ರು ಖರ್ಚು ಮಾಡಿದ್ರೆ ಮತ್ತೆ ಯಾರೇ ಖರ್ಚು ಮಾಡಬೇಕು? ಮಗ ಮಾಂತೇಶ, ನಿನ್ನ ಹತ್ರ ಒಂದು ಮಾತಮ್ಮ. ಈ ಆಸ್ತಿನಿಂದು ಅಂತಸ್ತಿನಿಂದು ಮುಂದೊಂದು ದಿನ ಈ ಮನೆಗೆ ಮನ ಕೂಡ ನೀನೇ ಆಗ್ತೇವ. ಹಾಗಂತೇಳಿ ನಾವು ನಡೆದು ಬಂದ ಹಾದಿಯನ್ನು ಯಾವುದೇ ಕಾರಣಕ್ಕೂ ನಾವು ಮರಿಬಾರದು. ಯಾಕೆ ಅಂತಂದ್ರೆ ಧರ್ಮವೇ ನಮ್ಮ ದೇವರು, ನ್ಯಾಯವೇ ನಮ್ಮ ಉಸಿರು. ಇದರ ಬಿಟ್ಟು ನಾವು ಬೇರೆ ದಾರಿಯಲ್ಲಿ ನಡೆದವರೇ ಅಲ್ಲ. ಇದುವರೆಗೂ ನಮ್ಮ ಮನದ ಕಡೆ ಯಾರು ಬೆರಳು ಮಾಡಿ ತೋರಿಸಿಲ್ಲ. ಜನ ಮೆಚ್ಚುವಂತ ಕೆಲಸ ಮಾಡಬೇಕು, ಮನೆಗೆ ತಕ್ಕ ಮಗನಾಗಬೇಕನ್ನೋದಷ್ಟೇ ನನ್ನ ಆಸೆ. ಅಪ್ಪಾಜಿ, ಈ ಮನೆಗೆ ಯಾವ ಕಳಂಕ ಬರದಂತೆ ಈ ಮನೆ ಮುತ್ತಿನ ಹಾರವಾಗಿ ನಾನು ನಿಮ್ಮತ್ತೆ ಪ್ರತಿದಿನ ನಿಷ್ಠೆಯಿಂದ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದೊಂದಿಗೆ ಬದುಕ್ತೀನಿ ಅಂತ ಇವತ್ತು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಅಪ್ಪ, ನಾನು ನಿಮ್ಮಗಪ್ಪ, ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ. ನಂಬಲೇಬೇಕಲ್ಲಪ್ಪ. ಹಾ, ಮಕ್ಕಳನ್ನ ತಂದೆ ತಾಯಿಗಳೇ ನಂಬಲಿಲ್ಲ ಅಂದ್ಮೇಲೆ ಬೇರೆ ಯಾರ ತಾನೇ ನಂಬ್ತಾರೆ ಹೇಳೋದ್ರಿಂದ ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಬಹುದು. ನಾವು ಯಾಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತ ಅಂದರೆ, ನಾವು ಸಾಗಿದ ಗಿಳಿ ಮತ್ತೊಬ್ಬರಿಗೆ ಹಿತ ವಚನ ನೀಡುವ ಶರಣರ ಗಿಳಿ ಆಗಿರಬೇಕೇ ಹೊರತು ಮತ್ತೊಬ್ಬರನ್ನ ಕುಕ್ಕಿ ತಿನ್ನುವ ರಣ ಹತ್ತಾಗಬಾರದು ಅಂತ ನಿಮಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಗನ. ನಿಮ್ಮ ಮಾತಿನ ಅಂತರಂಗ ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡಿರುವಾಗ ಈ ಹಕ್ಕಿ ಹತ್ತಿ ಮಾಂಸ ತಿನ್ನುವ ರಣ ಹತ್ತು ನಾನಲ್ಲ ಅಪ್ಪಾಜಿ. ಈ ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಿಳಿ ನಾನು. ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕೋದು ಅಥವಾ ಹೆತ್ತವರ ಹೆಸರಿಗೆ ಕೀರ್ತಿ ತರುವುದು ಅಂತ. ನಾನಿನ್ನು ಊರಿಗೆ ಬರೋದೇ ಬಹಳ ಅಪರೂಪ. ಹೌದು. ಬಂದವರು ಒಂದು 4 ದಿನ ಇದ್ದು ಇಲ್ಲ, ನಂದು ಅರ್ಜೆಂಟಿಗೆ ಎಕ್ಸಾಮ್ ಹತ್ರ ಬಂತಲ್ಲ, ಹಾಗಾಗಿ ಸ್ಟಡಿ ಮಾಡಬೇಕು.
ಅವನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ಲೇಬೇಕಂತ. ಹೌದು. ಅದಕ್ಕೆ ಅವನಿಗೆ ಏನು ಬೇಕು ಎಲ್ಲಾ ವ್ಯವಸ್ಥೆಗಳನ್ನ ನೀವೇ ಮಾಡಿ ಕಳಿಸಿ. ಅವಕ್ಕೆ ಹೇಳಿದ್ದಾರ ಒಳಗಡೆ ನೀನು ಜಾಸ್ತಿ ಹೊತ್ತು ಎಲ್ಲೂ ಅಡ್ಡಾಡಬಾರ್ದು, ಏನು ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಹೋಗ್ಲಿಕ್ಕೆ ಹೋಗ್ಬೇಡ. ಅವ್ರು ಅದು ಇದು ಏನೇನೋ ಮಾತಾಡ್ತಾರೆ, ಅದ್ರಲ್ಲಿ ಸರಿಯಾಗಿ ಹೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ವಿಷಯ ನಾ ಹೇಳಿರ್ಬೇಕು ನಿನಗೆ, ಯಾವಾಗ ಮನೆಗೆ ರೂಮ್ ನಲ್ಲಿ ಹೇಳಿದ್ದಲ್ಲ ಮೊಬೈಲ್ ಹಿಡ್ಕೋಬೇಡ, ಜಾಸ್ತಿ ಸ್ವಿಚ್ ಆಫ್ ಮಾಡ್ಕೊ. ಒಟ್ಟು ಜಾಸ್ತಿ ನೀನು ಮೊಬೈಲ್ ನೋಡ್ಬೇಡ ಅಂದ್ರೆ ಅವ್ನು ನೋಡೋದೇ ಇಲ್ಲ ಅವನು. ಅಲ್ಲ ಕಡೆ ಈಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಇಲ್ಲ ಅಂತಂದ್ರೆ ಜೀವನನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಅವರೇ ಯಾಕೆ ಮೊಬೈಲ್ ಇದ್ರೆ ನಾವೇ ಯಾವ್ದು ಇನ್ನೂ ನೋಡಕ್ ಹೋಗೋದಿಲ್ಲ. ನೋಡಪ್ಪ, ನೀನು ಓದೋ ಹುಡುಗ ಆಗಿರೋದ್ರಿಂದ ನಿನ್ಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೂ ಮೊಬೈಲ್ಗಿರೋ ಸಂಬಂಧ ಏನು ಅಂತ ಒಂದೇ ಒಂದು ಮಾತನಾಡ್ತಾರೆ. ಮೊಬೈಲ್ ಹೇಳುತ್ತಂತೆ, ತಲೆಬಾಗಿ ನನ್ನನ್ನು ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡು. ಆದ್ರೆ ಓದೋ ಪುಸ್ತಕ ಹೇಳುತ್ತಂತೆ, ಶ್ರದ್ಧೆಯಿಂದ ಭಕ್ತಿಯಿಂದ ನನ್ನನ್ನು ಓದು, ಮುಂದೆ ನಿನ್ನ ಬಾಳಿನಲ್ಲಿ ತಲೆ ಎತ್ತುವಂತೆ ಮಾಡು. ಇದರಲ್ಲಿ ನಿನಗೆ ಯಾವ್ದು ಬೇಕೋ ಅದನ್ನ ಹಾಕ್ಬೋದು. ಅಂದಾಗೆ ನೀವಿರೋದು ಬೆಂಗಳೂರಾಗ. ಹೌದು. ನನ್ನ ಮಗಳು ಬೆಂಗಳೂರಾಗಿದ್ದಾಳೆ. ಹಾ. ಅಕ್ಕಿ ಏನಾದ್ರೂ ಸಿಕ್ಕಿದ್ರೆ ನಿಮ್ಮ ಅಪ್ಪ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ ಅಲ್ಲೋ, ನೀನು ತಿಳಿದುಕೊಂಡಿರೋ ಹಾಗೆ ಅದೇನು ಬೆಂಗಳೂರು ಅಂದ್ರೆ ಚಿಕ್ಕ ಹಳ್ಳಿ ತಿಳ್ಕೊಂಡಿದ್ಯಾ? ದೊಡ್ಡ ಸಿಟಿ. ಅಂತ ದೊಡ್ಡ ಊರಲ್ಲಿ ನಿನ್ನ ಮಗಳು ಯಾವ ಏರಿಯಾದಲ್ಲಿ ಇದ್ದಾಳೆ, ಯಾವ ಕಾಲೇಜಲ್ಲಿ ಹೋಗ್ತಾಳೆ? ಹೋಗ್ಲಿ, ಅಟ್ಲೀಸ್ಟ್ ಅವಳ ಅಡ್ರೆಸ್ ಆದ್ರೂ ಇದೆಯಾ? ಓ, ಮತ್ತೆ ಬಂದ್ಬಿಟ್ಟಿದ್ದ ಹಾ. ಹೋಗ್ಲಿ, ಹಾ. ಇನ್ನೊಮ್ಮೆ ತಂದ ಕೊಡ್ತೀನಿ ನಾನು. Okay. ಅಕ್ಕಿ ಸಿಕ್ಕಿದ್ರ ನಿಮ್ಮ ಅಪ್ಪ ಚೆನ್ನಾಗಿದ್ದಂತೆ. ಸರಿ. ಹಾಡುಗಳ ಅದು ಇದು ತಿನ್ನಕ್ ಹೋಗ್ಬೇಡ. ಚಕ್ಲಿ ಗೋಡ್ಬೆ ಎಲ್ಲ ಮಾಡ್ತೀನಿ, ಅವಲಕ್ಕಿ ಮಾಡ್ತೀನಿ, ಅದನ್ನ ತಿನ್ನು, ಹೊರಗಡೆ ತಿನ್ಬೇಡ. ನೋಡು, ಆಗಾಗ ಫೋನ್ ಮಾಡ್ತೀನಿ ಇರು. ಹಲೋ ಮೇಡಮ್, ಒಕ್ಕಸಾರಿ ಈ ಕಡೆ చూస్తాರ. ಏನೇ ನೀನು ಮಗ ಬಂದ್ಬಿಟ್ಟು ಬೆನ್ನೆ ಹತ್ತಿರ್ತಾ ಹಂಗೆ ಹತ್ಲಾಗೆ ಊಟ ಮಾಡಿದ್ಯಾ ಮಗನೇ, ಸ್ನಾನ ಮಾಡಿದ್ಯಾ ಮಗನೇ, ನಿದ್ದೆ ಮಾಡಿದ್ಯಾ ಮಗನೇ ಅಂತ ಹೇಳ್ಬಿಟ್ಟು ನೀವೇನೇ ಅಂದ್ರೆ ಸ್ನೇಹಿತರೆ, ಈ ಗಂಡಸರ ಹಣೆ ಬಾರನೆ ಬಹಳ ಸುಮಾರು ಇತ್ತು. ಮದುವೆ ಆದಾಗಂತೂ ಇಷ್ಟು ನಮ್ಮನ್ನ ಪ್ರೀತಿ ಮಾಡ್ತಾರೆ ಇವರು, ಒಂದು ನಿಮಿಷ ಕೂಡ ನಮ್ಮನ್ನು ಬಿಟ್ಟಿರೋದಿಲ್ಲ ಇವರು. ಎಲ್ಲಾರು ಹೊರಗೆ ಹೊಂಟ್ರೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂದಾಗೆ, ಎಲ್ಲಿ ಹೋಗ್ತಾ ಇದ್ರೆ ನೀವು? ಸಾಯಂಕಾಲ ಬೇಗ ಬಂದ್ಬಿಡಿ ಮನೆಗೆ. ಮನೆಯಲ್ಲಿ ನಮ್ಮ ಒಬ್ಬಳಿಗೆ ಹೆದರಿಕೆ ಆಗುತ್ತೆ, ಮನೆ ತುಂಬಾ ಜನ ಇರ್ತಾರೆ, ಆದ್ರೂ ಇವ್ರಿಗೆ ಹೆದರಿಕೆ ಆಗುತ್ತೆ. ಅಂದ್ರೆ ಅಷ್ಟು ಒಂದು ನಮ್ಮ ಮೇಲೆ ಪ್ರೀತಿ ಅಂತ. ನೋಡ್ರಿ, ನೀವು ಹೊರಗಡೆ ಹೋದವ್ರು ಬರ್ಬೇಕಾದ್ರೆ ಮನೆಗೆ ಲಾಡು, ಬೇಳೆ, ಮಲ್ಲಿಗೆ ಹೂವು, ಮೈಸೂರು ಪಾಕ್ ಎಲ್ಲ ಮಲ್ಲಿಗೆ ತಗೊಂಡ್ಬನ್ನಿ. 1-2 ಮಕ್ಕಳಾದ್ವ ಮುಗೀತ್, ಫಿನಿಶ್. ನಿಮ್ ಲಾಡು ನೀವೇ ತಿಳ್ಕೊಳ್ರಿ, ನಿಮ್ ಮಲ್ಲಿಗೆ ಹೂವು ನೀವೇ ಮುಡ್ಕೊಳ್ರಿ. ಆಮೇಲೆ ಇವ್ರು ಧಾರಾವಾಹಿ ನೋಡಕ್ ಕುಂತ್ರಂತೂ ಮುಗ್ದೇ ಹೋಯ್ತು ನಮ್ ಕತೆ. ಬಾರೆ ಸ್ವಲ್ಪ ಊಟಕ್ಕೆ ಹಾಕೊಡ್ಬಾರೆ, ತಡೀರಿ, ಮೀನಾಕ್ಷಿ ಧಾರಾವಾಹಿ ಬರ್ತಾ ಇದೆ, ಮೀನಾಕ್ಷಿ ಹೆಂಗ್ ಸಾಯ್ತಾಳೆ ಅಂತ ನೋಡ್ಕೊಂಡು ಬಂದ ಹಾಕ್ತೀನಿ. ಅವ್ರು ಯಾವಾಗ ಸಾಯ್ಬೇಕು, ನಾವ್ ಯಾವಾಗ ಊಟ ಮಾಡ್ಬೇಕು. ಅಂತೂ ಇಂತೂ ಊಟ ಆಯ್ತು, ನಿದ್ದೆ ಬಾರೆ ಬಾರೆ ನಿದ್ದೆ ಬರ್ತಾ ಇದೆ, ಮಲ್ಕೊಳ್ಳ ಬಾ. ಮಲ್ಕ ಹೋಗ್ರಿ, ನಾವೇ ಹೊಸ ಮದುವೆ ಆಗಿದ್ದೀವ, ಮಕ್ಕಳು ಇನ್ನೂ ಎಚ್ಚರಿಕೆ ಇದ್ದಾರೆ. ಯಾರ ಮುಂದೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ನಿಮ್ಗೆ. ನಾಳೆ ನೋಡೋಣ ಹೋಗ್ರಿ, ಅವಾಗ ನಾವು ಸೈಲೆಂಟ್ ಆಗ್ಬಿಡ್ಬೇಕು. ಮತ್ತೇನಾದ್ರು ನಾವು ಗಲಾಟೆ ಮಾಡಿದ್ವ ನಾಳೆದು ಬಂದೆ. ಏನ್ರಿ ಏನಾಗಿದೆ ನಿಮ್ಗೆ ಈ ರೀತಿ ಮಾತಾಡ್ತಾ ಇದ್ರ? ಅಲ್ಲ, ಈ ರೀತಿ ನಾನು ಯಾವತ್ತಾದ್ರೂ ಮಾತಾಡ್ತೇನೆ ಮುಂದೆ. ನಿನ್ನ ವಿಚಾರ ಅಲ್ಲ ಕಣೆ, ನಮ್ಮ ಸ್ನೇಹಿತರು ಕೂತಿಯಾರಲ್ಲ ಟೊಪ್ಪೆ ಹಾಕೊಂಡ್ರು, ಅವರು ಸಾಯಂಕಾಲ ಸಿಕ್ಕಿದ್ರು ಚಾ ಕುಡಿಬೇಕಾದ್ರೆ ಏನ್ ಮಾಡಿದ್ರಿ ದಣಿಯಾರೆ, ನಮ್ಮ ಮನೆಗೆ ಹಿಂಗೆ ಆಗ್ತಿರ್ತಾವಲ್ಲ, ಅದಕ್ಕೆ ನಾನದು ಯಾಕೆ ಚಿಂತೆ ಮಾಡ್ತೀನಿ. ಗಂಡ ಹೆಂಡಿರ ಜಗಳ ಅಂದರೆ ಉಂಡು ಮಲಗುವ ತನಕ ಒಂದು ಕೆಲಸ ಮಾಡ್ರಿ, ತೊಗಸಿಗೆ ನಾಟಕ ಬಂದೈತಿ, ಅಕ್ಕನ ಕರ್ಕೊಂಬರ್ರಿ ಅಂತ ಹೇಳಿದ್ದೆ. ಇಲ್ಲಿ ಕರ್ಕೊಂಬಂದವರು ಬಿಟ್ಟು ಕರ್ಕೊಂಬಂದಿರ ಇಲ್ಲ? ಅಯ್ಯ ಹಂಗಾರೆ ಇವತ್ತು ಕೆಲಸ ಬೇರೆ.